ಅತ್ಯಂತ ಬಡ ಬ್ರಾಹ್ಮಣ ಒಬ್ಬ ಇದ್ದ. ಆತನು ಪ್ರತಿದಿನವೂ ಕೂಡ ಹಸಿವು ಬಾಯಾರಿಕೆಗಳಿಂದ ಬಾಧಿತರಾಗಿ ಈ ಭೂಲೋಕವನ್ನು ಸುತ್ತುತ್ತಿರುತ್ತಾನೆ. ಬಡವರಲ್ಲಿ ಅತ್ಯಂತ ದಯೆಯನ್ನು ತೋರುವಂತಹ ಮಹಾವಿಷ್ಣು ಏನ್ ಮಾಡ್ತಾನೆ, ಒಬ್ಬ ವಯಸ್ಸಾದ ಬ್ರಾಹ್ಮಣನ ವೇಷವನ್ನು ಹಾಕಿಕೊಂಡು ಬಂದು ಕಾಶಿಯಲ್ಲಿದ್ದಂತಹ ಬಡ ಬ್ರಾಹ್ಮಣನನ್ನು ಕೇಳುತ್ತಾನೆ. ಏನೆಂದು ಕೇಳುತ್ತಾನೆ ಅಂದ್ರೆ, ಎಲೈ ಬ್ರಾಹ್ಮಣನೇ, ಪ್ರತಿದಿನವೂ ಕೂಡ ದುಃಖಿತನಾಗಿ ಎದ್ದು ಸರಿಗೆ ಭೂಲೋಕವನ್ನು ಸುತ್ತುತ್ತವೆ ಎಂದು ಕೇಳಿದಾಗ ಆಗ ಕಾಶಿಯಲ್ಲಿದ್ದಂತಹ ಬಡ ಬ್ರಾಹ್ಮಣ ಹೇಳ್ತಾನೆ, ಎಲೈ ಪ್ರಭುವೇ, ನಾನು ಅತಿ ಬಡ ಬ್ರಾಹ್ಮಣ, ಭಿಕ್ಷೆಗೋಸ್ಕರ ತಿರುಗುತ್ತಿದ್ದೇನೆ. ನಿನಗೆ ಏನಾದರೂ ಈ ದಾರಿದ್ರ್ಯ ಮುಕ್ತಿಯನ್ನು ಒಂದು ಮಾರ್ಗ ಗೊತ್ತಿರುವ ಕೃಪೆಯಿಂದ ಹೇಳಿದರು. ಆಗ ವಯಸ್ಸಾದ ಬ್ರಾಹ್ಮಣನ ವೇಷದಲ್ಲಿ ಬಂದು ಮಹಾವಿಷ್ಣು ಹೇಳ್ತಾನೆ, ಎಲೈ ಬ್ರಾಹ್ಮಣನೇ, ಸತ್ಯನಾರಾಯಣ ಎಂದು ವಿಷ್ಣು ಕೋರಿದ ಇಷ್ಟಾರ್ಥಗಳನ್ನು ಕೊಡುವನು. ನೀನು ಆ ವ್ರತವನ್ನು ಮಾಡಿ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸು. ಮಾನವನು ಯಾವ ವ್ರತವನ್ನು ಮಾಡಿ ತನ್ನ ಎಲ್ಲಾ ದುಃಖಗಳಿಂದ ಮುಕ್ತನಾಗುವನೋ ಅಂತಹ ಉತ್ತಮವಾದ ವ್ರತವನ್ನು ಬ್ರಾಹ್ಮಣನಿಗೆ ಹೇಳಿ ವಯಸ್ಸಾದ ಬ್ರಾಹ್ಮಣನ ವೇಷದಲ್ಲಿ ಮಹಾವಿಷ್ಣು ಮಾಯವಾಗ್ತಾನೆ. ಇದಾದ ನಂತರ ಆ ಬಡ ಬ್ರಾಹ್ಮಣ ಏನ್ ಮಾಡ್ತಾನೆ, ಏನಾದ್ರೂ ಮಾಡಿ ನಾನು ಈ ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ. ಮಾರನೇ ದಿನ ಬೆಳಗ್ಗೆ ಇದು ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಿಸುವ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಆದರೆ ಎಂದಿನಂತೆ ಭಿಕ್ಷೆಗೆ ಹೋಗ್ತಾನೆ. ಆದರೆ ಅವನು ಎಂದಿದ್ರು ಹೆಚ್ಚಿನ ಭಿಕ್ಷೆಯನ್ನು ಪಡ್ಕೊಳ್ತಾನೆ. ಬಳಿಕ ಸಂತೋಷ ಈ ವ್ರತವನ್ನು ಮಾಡುತ್ತಿರುತ್ತದೆ. ಹಾಗೆ ಮಾಡ್ತಾ ಮಾಡ್ತಾ ಅವನು ಸಕಲ ಅಭಿವೃದ್ಧಿಗಳನ್ನು ಹೊಂದುತ್ತಾನೆ. ಹೀಗೆ ಒಂದು ದಿನ ಈ ವ್ರತವನ್ನು ಮಾಡುತ್ತಿರುವ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಕಾಷ್ಟಗ್ರಾಹಿ ಅಂದ್ರೆ ಸೌದೆ ಮಾರುವಂತ ವ್ಯಕ್ತಿಯಲ್ಲಿ ಬರ್ತಾನೆ. ಬಂದಂತ ಕಾಷ್ಟಗ್ರಾಹಿಯು ಮನೆಯ ಹೊರಗಡೆಯೇ ಹೊರೆಯನ್ನು ನಿಲ್ಲಿಸಿ ಆ ಬ್ರಾಹ್ಮಣನ ಮನೆಯನ್ನು ಪ್ರವೇಶ ಮಾಡುತ್ತಾನೆ. ಬಹಳ ದಾಹದಿಂದ ಪೀಡಿತನಾದರೂ ಕೂಡ ಅಂದ್ರೆ ಸೌದೆಯ ಹೊರೆಯನ್ನು ಬಹಳ ದೂರದಿಂದ ಬರ್ತಿದೆ ಅನ್ಸುತ್ತೆ, ನೀರು ಕುಡಿಬೇಕಂತ ಬಾಯಾರಿಕೆ ಆಗಿರುತ್ತೆ. ಆದ್ರೂ ಕೂಡ ಈ ಬ್ರಾಹ್ಮಣರಲ್ಲಿ ಮಾಡ್ತಿರುವ ವ್ರತವನ್ನು ನೋಡಿ ಅವರಿಗೆ ಮನಸ್ಸಿನಲ್ಲಿ ಏನೋ ಒಂದು ವಿಧವಾದ ಭಕ್ತಿ ಉಂಟಾಗಲು ಸಾಷ್ಟಾಂಗ ಬೆರಗಿ ಆಗ ಬ್ರಾಹ್ಮಣನನ್ನು ಕುರಿತು ಕೇಳುತ್ತಾನೆ, ಏ ಸ್ವಾಮಿಯೇ, ನೀವು ಆಚರಿಸುತ್ತಿರುವ ಈ ವ್ರತ ಯಾವುದು? ಇದನ್ನು ಆಚರಿಸಿದರೆ ನಾವು ಏನು ಫಲವನ್ನು ಪಡೆದುಕೊಳ್ಳಬಹುದು? ಅದನ್ನು ವಿವರವಾಗಿ ನನಗೆ ತಿಳಿಸಬೇಕೆಂದು ಪ್ರಾರ್ಥಿಸಿದಂತ ಕಟ್ಟಿಗೆ ಮರವನ್ನು ಕುರಿತು ಆಗ ಬ್ರಾಹ್ಮಣ ಹೇಳುತ್ತಾನೆ, ಇದು ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವು ಕೋರಿದ ಇಷ್ಟಾರ್ಥಗಳೆಲ್ಲ ಕೊಡುವಂತದ್ದು. ನನಗೂ ಕೂಡ ಮೊದಲು ಬಹಳ ಕಷ್ಟ ಇತ್ತು. ನಾನು ಯಾವಾಗ ಈ ವ್ರತವನ್ನು ಆಚರಿಸಿದನೋ ಅಂದಿನಿಂದ ನನ್ನ ಎಲ್ಲಾ ಕಷ್ಟಗಳು ದೂರವಾಗಿ ಸುಖದಿಂದ ಇದ್ದೇನೆ ಎಂದು ಹೇಳಿದಾಗ ಆಗ ಆ ಸೌದೆ ಮಾರುವಂತ ವ್ಯಕ್ತಿ ಏನ್ ಮಾಡ್ತಾನೆ, ಆ ಸ್ವಾಮಿಯ ಪ್ರಸಾದವನ್ನು ಸ್ವೀಕರಿಸಿ ನೀರನ್ನು ಕುಡಿದ್ಬಿಟ್ಟು ಒಂದು ಸಂಕಲ್ಪವನ್ನು ಮಾಡಿಕೊಳ್ತಾನೆ. ನಾನು ಈ ದಿನ ಏನು ಸೌದೆಯನ್ನು ಮಾರುತ್ತೇನೆಯೋ ಅದರಲ್ಲಿ ಬಂದಂತ ಹಣದಿಂದ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುತ್ತೇನೆ ಮನಸ್ಸಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಆ ಪಟ್ಟಣದಲ್ಲಿ ಪುಣ್ಯವಂತರಾದ ಧನಿಕರು ಅಂದ್ರೆ ಸಿರಿವಂತರ ಬೀದಿಯ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತಾನೆ. ಬಳಿಕ ಸಂತೋಷವಾಗಿ ಚೆನ್ನಾಗಿ ಈ ವ್ರತಾಚರಣೆಗಳಲ್ಲಿ ಇಹಲೋಕದಲ್ಲಿ ಬೇಕಾದ ಸೌಕರ್ಯ ಸಾಕ್ಷಾತ್ ವೈಕುಂಠವನ್ನು ಹೊಂದಿದವರಿಗೆ ಎರಡನೇ ಅಧ್ಯಾಯ ಸಮಾಪ್ತವಾಗುವುದು. ಓಂ ನಾರಾಯಣ ಚಕ್ರಶ್ಚ ನಾರಾಯಣ